ಫಸ್ಟ್ ಟೈಮ್ ಅವರು ಟೀಮ್ ಎಲ್ಲ ಬಂದಿದ್ದಾರೆ, ಅದನ್ನ ಟೇಸ್ಟ್ ನೋಡಿ ಎಲ್ಲ ಗೆಸ್ಟ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಶೋರ್ಲಿ ಸರ್, ಮಿಸ್ ಮಾಡೋದೇ ಇಲ್ಲ. ಅವರು ಇತ್ತೀಚೆಗೆ ಚಾನಲ್ ಎಲ್ಲ ಸ್ವಲ್ಪ ಕೆಲಸ ಮಾಡಿದ್ರೆ ಮಾತಾಡೋದನ್ನು ಕೂಡ ಕಲ್ತಿದ್ದೀನಿ. ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಸರ್ ಬಹಳ ಒಂದು ಆಳವಾಗಿ ಹಬ್ಬದ ವಿಶೇಷತೆಯನ್ನು ಹೇಳಿದರು. ತಾರಾ ಮೇಡಮ್ ಅವರು ಕೂಡ ಮಾತಾಡ್ತಿದ್ದಾರೆ. ನಾನು ನಳಪಾಕ ಒಟ್ಟಿಗೆ ಅನೇಕ ಬಾರಿ ಬಂದಿದ್ದೀನಿ. ಸುಕನ್ಯಾ ಅವರೇ ಹೇಳಿದಾಗೆ ರುಚಿಗೆ ಇದು ಬಹಳ ಫೇಮಸ್ಸು. ನನ್ನ ಊರು ಮಂಗಳೂರು, ಆದರೂ ನಮಗೆ ಇಲ್ಲಿಯ ಈ ಊಟ ಭಾಳ ಇಷ್ಟ. ನನ್ನ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಬಂದಾಗ ಇಲ್ಲಿ ಕರ್ಕೊಂಡು ಬರ್ತೀನಿ. ಕಾಡದೇವ್ರ ಮಠ ಅವರು ನಂದು ಮಾತ್ರ ಹಣ ತಗೊಳ್ಳಲ್ಲ ಯಾವಾಗಲೂ. ಅಷ್ಟೊಂದು ಪ್ರೀತಿ ವಿಶ್ವಾಸ ಅವರಿಗೆ ಕರೆದಿದ್ದಕ್ಕೆ ನನಗೆ ಭಾಳ ಇಷ್ಟ ಆಯಿತು. ಇಷ್ಟು ಹೇಳ್ತಾ, ಸಂಕ್ರಾಂತಿ ನಮ್ಮ ರಾಜ್ಯದ ರೈತರಿಗೆ ಬಹಳ ಮುಖ್ಯವಾಗಿ ಅವರಿಗೆ ಫಲಪ್ರದವಾಗಬೇಕು, ಒಳ್ಳೆಯದಾಗಬೇಕು. ರೈತರಿಗೆ ಒಳ್ಳೆಯದಾದರೆ ಇಡೀ ನಮಗೆಲ್ಲ, ಇಡೀ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಂತ ಭಾವಿಸಿ ಈ ರೈತರ ಹಬ್ಬ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಶುಭ ಹಾರೈಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಇಲ್ಲಿ ಕನ್ನಡ ಚಿತ್ರರಂಗದ ಇಬ್ಬರು ದಿಗ್ಗಜರಿದ್ದಾರೆ, ಅವರಿಗೂ ಕೂಡ ನಾನು ಶುಭ ಹಾರೈಸಿ ಅವರ ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೀನಿ. ನೀವು ಮತ್ತೆ ತಾರಾಮನವರ ಮಾತನ್ನು ಕೇಳೋಣ ಹೇಳ್ತಾ ಮಾತು ಮುಗಿಸ್ತೀನಿ. ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಹಾಗೆ ಲಿಂಗಯ್ಯ ಸರ್ ಹೇಳ್ದಂಗೆ ಬೆಳಗಾವಿ ಕುದ್ದ ಐಸ್ ಕ್ರೀಮ್ ತುಂಬಾ ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಗೆಸ್ಟ್ಗಳಿಗೆಲ್ಲ ಇವಾಗ ಸಿಗತ್ತೆ. ಓಕೆ, ಸೊ ಈಗಲೇ ಹೇಳ್ತಾ ಇದ್ದೀನಿ ಮಂಗಳೂರು ಮತ್ತು ಉತ್ತರ ಕರ್ನಾಟಕಕ್ಕೆ ಏನ್ ಲಿಂಕ್ ಅಂತ. ಸೊ ಲಿಂಕ್ ಅನ್ನ ಲಿಂಗಯ್ಯ ಸರ್ ತಂದು ಹೇಳ್ತಾ ಇದ್ದಾರೆ. ಟೀಮ್ ಹ್ಯಾಂಡ್ ಐಸ್ ಕ್ರೀಮ್ ಟೀಮ್ ಅವರು ಸೊ ಬೆಳಗಾವಿ ಕುಂದ ಐಸ್ ಕ್ರೀಮ್ ಮನೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಇಲ್ಲಿ ನಳಪಾಕದಲ್ಲಿ ಅದರ ವಿಶೇಷ ರುಚಿಯನ್ನು ನೀವು ಸವಿಬಹುದು. ಅಷ್ಟೇ ಅಲ್ಲ, ನಮ್ಮೆಲ್ಲ ಒಳ್ಳೆ ಗುಣ ಏನ್ ಹೇಳಿ, ಚೆನ್ನಾಗಿರೋ ಫುಡ್ ತಿಂದ್ರೆ ನಾವು ಸುಮ್ಮನಿರಲ್ಲ, ಒಂದ್ 10 ಜನಕ್ಕೆ ಹೇಳ್ಬಿಡ್ತೀವಿ, 100 ಜನ ಕರ್ಕೊಂಡ್ ಬರ್ತೀವಿ. ಸೊ ನೀವೆಲ್ಲರೂ ಕರ್ಕೊಂಡ್ ಬರ್ತೀರಲ್ಲ ಫ್ರೆಂಡ್ಸ್ ಅನ್ನ, ರಿಲೇಟಿವ್ಸ್ ಅನ್ನೆಲ್ಲ ಇಲ್ಲಿಗೆ. ಶೋರ ಎನರ್ಜಿ ಸಾಕಾಗ್ತಾ ಇಲ್ಲ, ರೊಟ್ಟಿ ಊಟದ್ದು ಗಮ್ಮತ್ತು. ಜೈ ನಳಪಾಕ. ಥ್ಯಾಂಕ್ ಯು ತಾರಾ ಮೇಡಮ್. ಅಭಿಮಾನಿ ದೇವರೇ ಜೈ. ಏನಪ್ಪ ಸಿಡ್ಡಗಳು ಹೊಡಿತೀರಿ, ಚಪ್ಪಾಳೆ ಹೊಡಿತೀರಿ. ಶೇಂಗಾ ಹೋಳಿಗೆ ಬರ್ಲಿಲ್ಲ ಇವತ್ತಿನ ದಿವಸ ಬೆಂಗಳೂರಿನಲ್ಲಿ, ಅದು ರಾಜಾಜಿನಗರದಲ್ಲಿ ಕನ್ನಡಿಗರ ಮಧ್ಯದಲ್ಲಿ ಉತ್ತರ ಕರ್ನಾಟಕದವರು ಬಂದು ನಳಪಾಕ ಎಂಬ ಒಂದು ದೊಡ್ಡ ಸಂಸ್ಥೆನ ಸಂಸ್ಥಾಪಕರಾಗಿ ಕವಿತಾ ಮೇಡಮ್ ಅವರು ಹಾಗೆ ಲಿಂಗಯ್ಯ ಕಾಡದೇವರ ಮಠ ನೋಡಿ, ಅವರಿಬ್ಬರಲ್ಲೂ ದೇವತೆಗಳು ಕಾಣ್ತಾರೆ. ಅವರಿಬ್ಬರಿಗೂ ನನ್ನ ಪ್ರೀತಿಯ ವಂದನೆಗಳು. ಹಾಗೆ ವೇದಿಕೆ ಮೇಲೆ ಇರುವಂತಹ ಸದಾಶಿವ ಶಣೈ ಸರ್ ಅವರಿಗೆ, ಹಾಗೆ ನನ್ನ ಪ್ರೀತಿಯ ಯಾರು ತಾರಕ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು. ಈ ಹಾಡು ಬಹಳಷ್ಟು ಸರಿ ಕೇಳಿದಿರಿ. ಮೇಡಮ್ ರಣರಂಗದಲ್ಲಿ ನೋಡಿ ಬಹಳ ಇಷ್ಟಪಟ್ಟಿದ್ದೆ ತಾರಕವನ್ನು. ಇವತ್ತು ಅವರ ಕಣ್ಮುಂದೆ ನಾನು ಪಕ್ಕದಲ್ಲಿ ನಿಲ್ಲೋ ಭಾಗ್ಯ ನಮ್ಮ ಲಿಂಗಯ್ಯ ಕಾಡದೇವರ ಮಠ ಅವರು ಹಾಗೆ ಕವಿತಾ ಅವರು ನಮಗೆ ಅವಕಾಶವನ್ನು ನೀಡಿದ್ದಾರೆ. ಆ ಭಗವಂತನ ಆಶೀರ್ವಾದ, ಯಾವುದೋ ಜನ್ಮದ ಪುಣ್ಯ, ಆ ಫಲ ಇವತ್ತು ಇವ್ರ ಜೊತೆ ಇರುವಂತ ಸಕಾಲದಲ್ಲಿ ನನಗೆ ಸಂತೋಷವನ್ನ, ತೃಪ್ತಿಯನ್ನ, ನೆಮ್ಮದಿಯನ್ನ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಹಾಗೆ ನಮ್ಮ ಸಾಹೇಬರು ಅವ್ರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ನಿವೃತ್ತ ಲೋಕಾಯುಕ್ತರು ಅವ್ರಿಗೂ ಕೂಡ ನನ್ನ ಜೂನಿಯರ್ ರಾಜ್ಕುಮಾರ್ನ ಶಿರಸಾಷ್ಟಾಂಗವನ್ನು. ಇವರ ಮುಂದೆ ನಾನು ಏನೂ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಒಂದು ಕಾರ್ಯಕ್ರಮದಲ್ಲಿ, ಏನಂದ್ರೆ ನಾನೇನು ಓದ್ದವನಲ್ಲ ಬರ್ದವನಲ್ಲ, ABCD ಕಲ್ತವನಲ್ಲ, ಯಾವ ಶಾಲೆಗೂ ಓದ್ದನಲ್ಲ, ಯಾವ PhD ಪದವಿ ಪಡೆದವನಲ್ಲ, ಯಾವ ಪುಸ್ತಕ ತಿರುಗಾಗ್ತವನಲ್ಲ, ಬಾಲ್ಯದಲ್ಲಿ ಚಿಕ್ಕಂದಿದ್ದಾಗ ಊರಲ್ಲಿ ಎಮ್ಮೆ ಮೇಯಿಸ್ತಿದ್ದೆ ಅಂತಾರೆ. ಯಾಕೆ ಅವ್ರಿಗೆ ಡಾಕ್ಟರೇಟ್ ಕೊಟ್ಟಾಗ ನಿಮ್ಮ ಮೈಸೂರು ಯೂನಿವರ್ಸಿಟಿಯವರು, ನಿಮ್ಮ ಮೈಸೂರು ವಿಶ್ವವಿದ್ಯಾನಿಲಯದವರು ನನಗೆ ಡಾಕ್ಟರೇಟ್ ನಾನು ಅಲ್ಲೇ ಕೇಳಿದೆ, ಏನ್ ನೋಡಿ ನನಗೆ ಡಾಕ್ಟರೇಟ್ ಕೊಟ್ರಿ ಅಂತ. ಹಾಗೆ
ಈ ರಾಜ್ಕುಮಾರ್ನ ಜೂನಿಯರ್ ರಾಜ್ಕುಮಾರನಾಗಿ ಇವತ್ತಿನ ದಿವಸ ಈ ವೇದಿಕೆಯಲ್ಲಿ ನಾನು ಬಂದಿದ್ದೀನಿ. ಕರ್ನಾಟಕದಾದ್ಯಂತ ಎಲ್ಲ ಮೂಲೆ ಮೂಲೆಗಳಲ್ಲೂ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲಿ ಹೋದರೂ ಪ್ರೀತಿ, ಅಭಿಮಾನ, ಆಶೀರ್ವಾದ, ಹಾರೈಕೆ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಲಿಂಗಯ್ಯ ಕಾಳದೇವರ ಮಠ ಅವರು, ಹಾಗೆ ಕವಿತಾ ಅವರು, ತಾರಮ್ಮ ಅವರು, ಶರಣೈ ಸರ್ ಅವರು, ನಮ್ಮ ಲೋಕಾಯುಕ್ತರು, ನಿಮ್ಮೆಲ್ಲರ ಅಭಿಮಾನ, ಪ್ರೀತಿ, ಆಶೀರ್ವಾದ, ಹಾರೈಕೆ ಪ್ರತಿಯೊಬ್ಬ ಕಲಾವಿದರ ಮೇಲೆ ಇರಬೇಕು. ಯಾಕೆಂದ್ರೆ ಇವತ್ತಿಂದ ಸಾಂಸ್ಕೃತಿಕ ನಗರ, ಇವತ್ತು ಮೈಸೂರು ಪ್ರಾಂತ್ಯ ಸಾಂಸ್ಕೃತಿಕ ನಗರ ಅಂತಾರೆ. ನಮ್ಮ ಬೆಂಗಳೂರು ಕೂಡ ಸಾಂಸ್ಕೃತಿಕ ನಗರ ಅಂತ ನಿರೂಪಿಸಿಬಿಟ್ಟಿದ್ದಾರೆ ನಮ್ಮ ಕವಿತಾ ಅವರು, ಲಿಂಗಯ್ಯ ಅವರು. ಕರ್ನಾಟಕದ ಉತ್ತರ ಕರ್ನಾಟಕ ಇಲ್ಲಿ 400, 500, 600 ಕಿಲೋಮೀಟರ್ಗಳ ಆಚೆ ಇರುವಂತ ಸವಿ ರುಚಿಯನ್ನ ಇಲ್ಲಿ ಬೆಂಗಳೂರಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಜೋರ ಚಪ್ಪಾಳೆ ಹೊಡಿಬೇಕು. ಇವತ್ತಿನ ದಿವಸ ನಾವು ಬೆಳಗ್ಗೆ ಜಸ್ಟ್ ಸ್ವಲ್ಪ ಏನಾದ್ರು ತಿಂಡಿ ತಗೊಂಡು ಬಹಳ ಅದ್ಭುತವಾಗಿತ್ತು, ಬಹಳ ರುಚಿಯಾಗಿತ್ತು. ಈ ರುಚಿ ಇನ್ನಷ್ಟು ಸವಿಬೇಕು ಅನ್ನೋ ಆಸೆ ನನಗೂ ಇದೆ, ನಿಮ್ಮೆಲ್ಲರಿಗೂ ಇದೆ ಅಂತ ಅನ್ಸುತ್ತೆ. ಜಾಸ್ತಿ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಕಾರ್ಯಕ್ರಮ ಆರಂಭ ಮಾಡೋಣ. ಹಾಗಾಗಿ ಈ ರಾಜ್ಕುಮಾರ್ ಮಾತಾಡೋದಕ್ಕಿಂತ ಹಾಡುಗಳ ಮೂಲಕ ನಿಮ್ಮ ಏನು ರಾಜ್ಕುಮಾರ್ ಏನು ಗೊತ್ತು, ಹಾಡು ನನಗೆ ಗೊತ್ತು ಎಲ್ಲ. ಯಾಕಂದ್ರೆ ಎಲ್ಲ ನೀವು ಕೊಟ್ಟಂತ ಹೆಸರು, ಎಲ್ಲ ನೀವು ಕೊಟ್ಟಂತ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ, ಈ ವಿನಃ ಈ ರಾಜ್ಕುಮಾರ್ಗೆ ಬೇರೆ ಏನು ಗೊತ್ತಿಲ್ಲ. ಈಗ ನಮ್ಮ ಪ್ರೀತಿಯ ಜೂನಿಯರ್ ವಿಷ್ಣುವರ್ಧನ್ ಅವರು ಮಾತಾಡ್ತಾರೆ. ನಂತರ ನಾವು ಕೂಡ ಕಾಯ್ತಾ ಇದ್ದೀವಿ ತಾರಾ ಮೇಡಮ್ ಅವ್ರ ಧ್ವನಿ ಕೇಳಬೇಕು ಅಂತ. ಅವರ ಧ್ವನಿ ನಮಗೆ ಬಹಳ ಇಷ್ಟ, ಒಂಥರ ನನಗೆ ಬಹಳ ಇಷ್ಟವಾಗಿರುವ ಧ್ವನಿ. ತಾರಮ್ಮ, ನಿಮಗೆ ಪ್ರೀತಿ ವಂದನೆಗಳು. ಬಹಳ ಎತ್ತರಕ್ಕೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಪಡೆಯುವಂತ ಎಲ್ಲ ಕಲೆ ಅವರಲ್ಲಿ ತುಂಬಿಕೊಂಡಿದೆ. ತುಂಬಿದ ಕೂಡ ಯಾವತ್ತೂ ತುಡುಕಲ್ಲ. ನೋಡಿ, 2 ಪ್ರಶಸ್ತಿ ಪಡೆದಿದೆ. ಜೋರ ಚಪ್ಪಾಳೆ ಅವರಿಗೆ. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಪಡೆದು ಬಹಳ ಕಷ್ಟ, ಬಹಳ ಸಾಧನೆ ಬೇಕು. ಅವರು ಹಗಲು ರಾತ್ರಿ ಎಷ್ಟು ಶ್ರಮ ಪಟ್ಟಿರ್ಬೋದು, ಎಷ್ಟು ವರ್ಷದ ಶ್ರಮ ಅವರಿಗೆ ಫಲ ಸಿಕ್ಕಿದೆ. ಅಮ್ಮ, ನಿಮ್ಮ ಪ್ರೀತಿಯ ಅಭಿಮಾನ, ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮೈಕನ್ನ ನಮ್ಮ ವಿಷ್ಣುವರ್ಧನ್ ಅವರಿಗೆ ಹಸ್ತಾಂತರಿಸ್ತೇನೆ. ಅದಕ್ಕೆ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಸಂಕ್ರಾಂತಿ ಹಬ್ಬ ಬಂದಾಗ ನಳಪಾಕಕ್ಕೆ ಬರಲೇಬೇಕು. ಒಂದು ಲೈನ್ ವಾಯ್ಸ್ ಅಲ್ಲಿ ಮಾಡಿ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಸಂಕ್ರಾಂತಿ ಹಬ್ಬ ಬಂದಾಗ ನಳಪಾಕಕ್ಕೆ ಬರಲೇಬೇಕು. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಸಂಕ್ರಾಂತಿ ಬಂದಾಗ ಈ ನಳಪಾಕ ಹೋಟೆಲ್ಗೆ ತಾವೆಲ್ಲರೂ ಬರಬೇಕು. ಧನ್ಯವಾದಗಳು. ಥ್ಯಾಂಕ್ ಯು. 23 ವರ್ಷದಿಂದ ಕರ್ನಾಟಕಕ್ಕೆ ನಾವು ಐಸ್ ಕ್ರೀಮ್ ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ವಿ ಆರ್ ಒರಿಜಿನಲಿ ಫ್ರಮ್ ಮಂಗಳೂರು. ಇವಾಗ ಬೆಂಗಳೂರು ತನಕ ಮುಟ್ಟಿದ್ದೇವೆ. ಇನ್ಫ್ಯಾಕ್ಟ್ ಒಂದು 7 ರಾಜ್ಯಕ್ಕೆ ಕೂಡ ಸರ್ವ್ ಮಾಡ್ತಾ ಇದ್ದೇವೆ ಐಸ್ ಕ್ರೀಮ್ ನ. ನಮ್ದು ಒಂದು ವಿಶೇಷತೆ ಏನಂತ ಹೇಳಿದ್ರೆ ನಿಜವಾದ ಹಾಲಿಂದ ಮಾಡೋ ಐಸ್ ಕ್ರೀಮ್ ಇದು. ಓಕೆ, ಒಂದು. ಎರಡನೇದು, ಲೋಕಲಿ ರೀಚ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅಂದ್ರೆ ನಾರ್ತ್ ಕರ್ನಾಟಕದವರಿಗೆ ಅವ್ರು ಇಷ್ಟಪಡುವಂತ ಐಸ್ ಕ್ರೀಮ್ ಕೊಡ್ತೀವಿ. ಕೆಲವರಿಗೆ ಹಣ್ಣಿನ ಬಾಯಿಗೆ ಹಣ್ಣು ಬೇಕು ಅಂತಾರೆ, ಅವರಿಗೆ ನ್ಯಾಚುರಲ್ ಹಣ್ಣು ಕೊಡೋ ಮುಖಾಂತರ ಐಸ್ ಕ್ರೀಮ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ. ಈ ತರ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಲಿಂಗಯ್ಯ ಸರ್ ಅವ್ರನ್ನ ಭೇಟಿ ಮಾಡಿದವಾಗ ಒಂದು ತಲೆ ಕೊಳ್ತಿದ್ದು ಅಂತ ಹೇಳಿದ್ರೆ, ತುಂಬಾ ಜನ ನಾರ್ತ್ ಕರ್ನಾಟಕದವರು ಊಟಕ್ಕೆ ಬರ್ತಾರೆ. ಅವ್ರ ಹತ್ರ ತುಂಬಾ ಡೆಸರ್ಟ್ಗಳಿವೆ. ಹೋಳಿಗೆ ಇದೆ, ಆಮೇಲೆ ಅದಕ್ಕೆ ರಸಾಯನ ಹಾಕೊಂಡು ತಿಂತಾರೆ ಸ್ವೀಟ್ ಅನ್ನ, ಅಥವಾ ಧಾರವಾಡ ಪೇಡ ಇದೆ, ಅಥವಾ ಕುಂದ ಇದೆ. ಸೊ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಎಲ್ಲರಿಗೂ ಅದೇ ವೆನಿಲಾ, ಸ್ಟ್ರಾಬೆರಿ, ಪಿಸ್ತಾ ಅದೇ ಬರುತ್ತೆ. ನಾವು ಮಾತ್ರ ವಿಭಿನ್ನವಾಗಿ ಓನ್ಲಿ ಫಾರ್ ದ ನಾರ್ತ್ ಕರ್ನಾಟಕ ಹೋಟೆಲ್ಸ್ ಅಥವಾ ನಾರ್ತ್ ಕರ್ನಾಟಕ ಶೈಲಿ ಇಷ್ಟಪಡೋರಿಗೆ ಕುಂದ ಸ್ವೀಟ್ ಅನ್ನ ಐಸ್ ಕ್ರೀಮ್ ಮುಖಾಂತರ ಸರ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊಸದೊಂದು ಪ್ರಯತ್ನ ಮಾಡಿದೀವಿ. ಅದನ್ನ ಈ ವೇದಿಕೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಲಾಂಚ್ ಮಾಡ್ತಾ ಇದೀವಿ. ಅದು ನಳಪಾಕ ಹೋಟೆಲ್ ನಲ್ಲಿ, ಆಮೇಲೆ ಕೆಲವೊಂದು ನಾರ್ತ್ ಸ್ಟೈಲ್ ಹೋಟೆಲ್ ಮಾತ್ರ ಲಾಂಚ್ ಮಾಡಿದೆ. ಸೊ ನನಗೋಸ್ಕರ ದಯವಿಟ್ಟು ನೀವು ಒಂದೊಂದು ಸ್ಪೂನ್ ಅನ್ನ ತಿಂದು, ಇಫ್ ಯಾರಾದ್ರೂ ಡಯಾಬಿಟಿಕ್ ಪೇಷಂಟ್ ಇದ್ರು ಕೂಡ ಅದನ್ನ ಮರ್ತು ಬಿಟ್ಟು ದಯವಿಟ್ಟು ಒಂದೊಂದು ಸ್ಪೂನ್ ಅನ್ನ ತಿಂದು ಒಂದ್ ಸ್ವಲ್ಪ ಫೀಡ್ಬ್ಯಾಕ್ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಮೇಡಮ್. 1 2 3 ಹೌದು, ಲಾಂಚ್ ಮಾಡಬೇಕು ನೀವು ತಿಂದು. ರೆಡಿ? ಎಲ್ಲರೂ ನಿಲ್ಬಹುದಾ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ವಿಡಿಯೋಗ್ರಾಫರ್ಸ್ ಅಂಡ್ ಫೋಟೋಗ್ರಾಫರ್ಸ್ ಅಂಡ್ ಟೀಮ್ ಅವರು. 1 2 3 ಕಂಗ್ರಾಚುಲೇಷನ್ಸ್. A big round of applause. ಎಲ್ಲರಿಗೂ ದೊಡ್ಡದಾಗಿ ಬರಲಿ ಚಪ್ಪಾಳೆ.
ಬೆಳಗಾವಿ ಕುಂದಕ್ಕೆ ಜೈ, ನಳಪಾಕಕ್ಕೆ ಜೈ, ನಳಪಾಕದಲ್ಲಿ ಬೆಳಗಾವಿ ಕುಂದ ಹ್ಯಾಂಗ್ಯೋ ಐಸ್ ಕ್ರೀಮ್ಗೆ ಜೈ, ಜೈ ಜೈ ಜೈ. I saw your ice cream most of the places in North Karnataka. There is a lot of advertisement about this ice cream. ಬಂದಿರತಕ್ಕಂಥ ಎಲ್ಲ ಅತಿಥಿ ದೇವರಿಗೆ ಹೃದಯಪೂರ್ವಕವಾದ ನಮನಗಳು, ಸ್ವಾಗತ. ಈ ಪವಿತ್ರವಾದ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯತೆಗಳಿಗೆ ಹೃದಯಪೂರ್ವಕವಾದ ವಂದನೆಗಳು. ಬಹಳ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಮ್ಮ ಡಿಗೈಸ್ ಅವರು ಮಾಡಿದ್ದಾರೆ. ನಿಜವಾಗ್ಲೂ ನಾವು ಬಹಳ ಕಡೆ ಕಾರ್ಯಕ್ರಮಗಳು ಹೋಗ್ತಾ ಇರ್ತೀವಿ. ತುಂಬಾ ಊರುಗಳಲ್ಲಿ ಕರ್ನಾಟಕದಾದ್ಯಂತ ನಾವು ಓಡಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ವೃತ್ತಿಪರ ರಂಗಭೂಮಿ ಕಲಾವಿದರು, ಬಹಳ ಕಡೆ ನಾವು ಓಡಾಡ್ತಾ ಇದ್ದೀವಿ. ತುಂಬಾ ವಿಶೇಷವಾಗಿ ನಾವು ಎಲ್ಲರೂ ಊಟ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಇವತ್ತು ನಾನು ಬೆಳಗ್ಗೆ ಬಂದು ನಳಪಾಕದಲ್ಲಿ ಒಂದು ಇಡ್ಲಿ ಓಡಾಡ್ತಿದ್ದೆ. ಬಹಳ ಅದ್ಭುತವಾಗಿರ್ತದ ನೈಜ ರುಚಿಗಳನ್ನ ಕಂಡಿದ್ದಂದ್ರೆ ಇದೇ ನಳಪಾಕದಲ್ಲಿ ಅಂತ ನಾನು ಹೆಮ್ಮೆ ಹೇಳ್ಕೊಂಡು ಇಷ್ಟಪಡ್ತೀನಿ. ಸರ್, ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನೀವಿಬ್ರು ಗಂಡ ಹೆಂಡತಿ ನಳದಮ್ಮಂತಿಯಾಗೆ ಕಾಣ್ತಿದ್ದೀರಾ. ನಿಜವಾಗ್ಲೂ ನಿಮಗೆ ಶುಭವಾಗಿ ನಿಮ್ಮ ಕಾಯಕಕ್ಕೆ ಯಶಸ್ಸು ಸಿಗ್ತಾ ಇದೆ. ನಾವು ಬೆಂಗಳೂರಿನಲ್ಲಿ ಸುಮಾರು 35 ವರ್ಷಗಳ ಕಾಲದಿಂದ ಇಲ್ಲೇ ಇದ್ದೀವಿ. ಆದರೆ ಇಲ್ಲೆಲ್ಲ ಓಡಾಡ್ತಾ ಇದ್ದಾಗ ಕೂಡ ನಳಪಾಕ ಅಂತ ನೋಡ್ತಾನೆ ಇರ್ತಿದ್ವಿ. ಒಂದೆರಡು ಸರ್ತಿ ಬಂದು ಹೋಗಿದ್ದೀವಿ. ಆದರೆ ಇಷ್ಟೊಂದು ವಿಶೇಷ ರೀತಿಯಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಂದರೆ ಇವತ್ತೇ ಬಹಳ ಒಳ್ಳೆ ಕೆಲಸ ಮಾಡಿದರೆ ನಿಮಗೆ ನನ್ನ ಆರಾಧ್ಯ ದೇವ ಗದಗಿನ ಪುಟ್ಟರಾಜ ಗೌರವರ ಆಶೀರ್ವಾದ ಸದಾ ಇರಲಿ. ಯಾಕಂದ್ರೆ 4 ಜನಕ್ಕೆ ಊಟ ಹಾಕೋದು ಅದು ಸಾಮಾನ್ಯವಾದ ಕೆಲಸ ಅಲ್ಲ. ನಾವು ಹಣ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು, ಎಷ್ಟು ಬೇಕಾದ್ರೂ ಹಣ ಕೊಡ್ಬೋದು. ಆದರೆ ಅದನ್ನು ಬಹಳ ಪಾವಿತ್ರ್ಯತೆಯಿಂದ, ಬಹಳ ಪ್ರೀತಿಯಿಂದ ಅಡುಗೆಯನ್ನು ಮಾಡಿ, ಶುಚಿಯಿಂದ ಮಾಡಿ ಬಂದಂಥವ್ರು ಹೊಟ್ಟೆ ಉಣ ಬಿಡಿಸ್ತಾರಲ್ಲ, ಅದರಂಥ ಪುಣ್ಯದ ಕಾರ್ಯ ಬೇರೆ ಯಾವುದೂ ಇಲ್ಲ. ಅಂತ ಕಾಯಕವನ್ನು ನೀವು ಮಾಡ್ತಾ ಇದ್ದೀರಾ. ನಿಮಗೆ ಯಶಸ್ಸಿಗೆ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಎಲ್ಲ ಗಣ್ಯರಿಗೆ ಧನ್ಯವಾದ ಹೇಳ್ತೀನಿ. ತಾರಾ ಮೇಡಮ್ ಅವರಿಗೆ ವಿಶೇಷವಾದ ಧನ್ಯವಾದ ಹೇಳಿದ್ದೀನಿ. ಯಾಕಂದ್ರೆ 92ರಿಂದ ಒಡನಾಟದಲ್ಲಿ ಇದ್ದಂಥವರು ಅವ್ರನ್ನ ಆ ಕ್ಷಣದಲ್ಲಿ ಏನೋ ಒಂದು ಮುಗ್ಧತೆ ಇತ್ತು. ಈಗೂ ಕೂಡ ಅದೇ ಮುಗ್ಧತೆ, ಅದೇ ಪ್ರಾಜ್ವಲತೆ ನಿಮ್ಮಲ್ಲಿ ನಾನು ಕಾಣ್ತಾ ಇದ್ದೀನಿ. ದೇವರು ಒಳ್ಳೆ ಮಾಡಿ. ಹಬ್ಬದ ಶುಭಾಶಯಗಳು. ನಾನು ಫಸ್ಟ್ ಬರಲ್ಲ ಅಂತ ಹೇಳಿದೆ ಇಲ್ಲಿ ನಳಪಾಕಕ್ಕೆ, ಯಾಕಂದರೆ ಇವ್ರಿಗೆ ಅರ್ಜೆಂಟ್ ಕೆಲಸ ಆಯಿತು, ನಾನು ಬರಲ್ಲ ಅಂದು. ಇಲ್ಲಿ ಮಿಸ್ ಮಾಡ್ತಿದ್ದೆ. ಯಾಕಂದರೆ ಅವ್ರನ್ನ ಮೀಟ್ ಮಾಡಿ ತುಂಬ ಸಂತೋಷ ಆಯಿತು. ಹಾಗೂ ಕಾಡದೇವರ ಮಠ ಮತ್ತು ಕವಿತೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ನಮ್ಮ ಹಸ್ಬೆಂಡ್ ಫಸ್ಟ್ ಹೇಳ್ತೀನಿ. ಯಾಕಂದರೆ ಥ್ಯಾಂಕ್ ಯು ಎಲ್ಲರಿಗೂ. ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ಫಸ್ಟ್ ಟೈಮ್ ನಾನು ಈ ಥರ ಖುಷಿ ಆಗ್ತಾಯಿದೆ ಎಲ್ಲರೂ ನೋಡಿ. ಸಂಕ್ರಾಂತಿ ಪ್ರತಿ ವರ್ಷವೂ ನಾವು ಈ ಥರ ಸೆಲೆಬ್ರೇಟ್ ಮಾಡ್ಕೊತಾ ಬರ್ತಾ ಇದ್ದೀವಿ. ಏನಿಲ್ಲ, ಉತ್ತರ ಕರ್ನಾಟಕದ ಏನು ಸ್ಪೆಷಲ್ ಇದೆಯೋ ನಮ್ಮ ಬೆಂಗಳೂರಲ್ಲಿ ಜನಪ್ರಿಯವಾಗಲಿ ಅಂತೇಳಿ ನಾವು ಇದನ್ನು ನಡೆಸ್ಕೊತ ಬಂದ್ವಿ. ನಮ್ಮ ಜನ ತುಂಬ ಇದ್ದಾರೆ ಇಲ್ಲಿ. ಸೊ ಅದೇ ಸ್ಪೆಷಾಲಿಟಿ. ನಮ್ಗೆ 25 ವರ್ಷ ಆಯ್ತು ನಡೆಸ್ಕೊಂಬಂದು. ಸೊ ನಿಮಗೆ ಧನ್ಯವಾದಗಳು. ಸುಭಾಷ್ ಅಡಿ ಸರ್ ನಮಗೆ ಮೊದಲಿಂದ ಫ್ಯಾಮಿಲಿ ಫ್ರೆಂಡ್. ನನಗನ್ಸಿದಂಗೆ ಅವರು ಯಾವ ಫಂಕ್ಷನ್ಗೂ ಹೋಗೋದಿಲ್ಲ. ಬಿಕಾಸ್ ಆಫ್ ನಮ್ಮ ಮಾಮನ ಕ್ಲಾಸ್ಮೇಟು ಮತ್ತು ನಮ್ಮ ಹಳ್ಳಿಯನ್ನ ಗುರುಗಳವರು. ಸೊ ಅದರಿಂದ ನನಗೆ ಇಲ್ಲಿ ಹೇಳ್ತಿದ್ದಂಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಅದರಂತೆ ತಾರಾ ಅನುರಾಧ ಮೇಡಮ್ ಅವ್ರಿಗೆ ನಾನು ಹೆಚ್ಚು ಕಡಿಮೆ 4 ವರ್ಷದಿಂದ ಬೆನ್ನತ್ತಿದ್ದೆ. ನಮ್ಮ ಹೋಟ್ಲಿಗೆ ಬರ್ರಿ ನಾನು ವಿಜಯ ಕರ್ನಾಟಕ ವಿಜಯವಾಣಿ ಇದ್ದಾಗಿಂದಲೂ ಬೆನ್ನತ್ತಿದ್ದೆ ಅವ್ರಿಗೆ. ಇಲ್ಲ ನಾನು ಶೂಟಿಂಗ್ ಇದೆ, ಯಾವಾಗ ಬರ್ತೀನಿ ಅಂತ. ಅಟ್ಲೀಸ್ಟ್ ಇವತ್ತು ಬಂದರು, ನನಗೆ ತುಂಬ ಖುಷಿಯಾಗಿದೆ. ಇವನ್ನ ಸದಾಶಿವ ಶೆಣೆ ಸರ್ ಪ್ರೆಸ್ ಕ್ಲಬ್ ಪ್ರೆಸಿಡೆಂಟು, ಮತ್ತು ಅವರು ಸುಮಾರು ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಸುಮಾರು ಆರ್ಟಿಕಲ್ಸ್ ಎಲ್ಲ ಬರ್ಕೊಂಡಿದ್ದಾರೆ, ತಮಗೆಲ್ಲರೂ ಗೊತ್ತಿರಬಹುದು. ಅವರಿಗೂ ಧನ್ಯವಾದಗಳು. ರಾಜ್ಕುಮಾರ್, ಅಜಿತ್ ಕುಮಾರ್, ವಿಷ್ಣುವರ್ಧನ್ ಆರ್ಟಿಸ್ಟ್ ಅವರಿಗೆ ನನ್ನ ಧನ್ಯವಾದಗಳು ಬಂದಿದ್ದಕ್ಕೆ. ಸುಕನ್ಯಾ ಸಂಪತ್ರಾಜ್ ಅವ್ರನ್ನ TV9 ನೋಡ್ತಾ ಇದ್ವಿ, ಮತ್ತು ನಮ್ಮ ಫೇಸ್ಬುಕ್ ಫ್ರೆಂಡ್ ಕೂಡ ಅವ್ರ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ವಿ. ನಾನು ನಮ್ಮ ಮನೆಯವರೆಲ್ಲ ನೋಡ್ತಿರ್ತಿದ್ವಿ. ಅದು ನೋಡಿ ಇವತ್ತು ಒಳ್ಳೆ ಗಳಿಗೆ ನಾನು ಶಿವಾನಂದ್ ಅವ್ರಿಗೆ ಹೇಳಿದೆ, ಇಲ್ರಿ ಅವರು ನಾವೇ ಮಾತಾಡೋರು, ಮತ್ತು ಪ್ರಹ್ಲಾದ್ ಸರ್ ಒಂದೆರಡು ಮಾತನಾಡ್ಬೇಕಂತ ಹೇಳ್ತಾರೆ. ಒಂದು ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಅತಿಥಿಗಳು ಹಾಗೂ ಗಣ್ಯರು, ಒಂದೇ ಕರ್ನಾಟಕ, ನಳಪಾಕ, ವಿಜಯ ಕರ್ನಾಟಕ, ವಿಜಯ ಸಂಕಷ್ಟ ಎಲ್ಲ ಒಂದು ಕಡೆ ಇದು ಕೊಂಡಿ ಆಗ್ತಾ ಇದೆ ಅನಿಸ್ತಾ ಇದೆ. ವಿಜಯ ಕರ್ನಾಟಕ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಒಂದು ದಾಖಲೆ ಮಾಡಿದಂಥ ಒಂದು ಪತ್ರಿಕೆ. ಪ್ರಜಾವಾಣಿ ಮತ್ತು ಕನ್ನಡಪ್ರಭ ಪತ್ರಿಕೆಗಳನ್ನು ಬಹಳ ಕಡಿಮೆ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಪ್ರಸಾರವನ್ನು ತೆಗೆದುಕೊಂಡು ಹೋದಂತಹ
ಅದು ಉತ್ತರ ಕರ್ನಾಟಕದವರಾಗುತ್ತೆ. ಆಗಲೇ ನಾನು ಸುಭಾಷ್ ಸರ್ಗೆ ಹೇಳ್ತಾ ಇದ್ದೆ, ಸುಭಾಷ್ ಸರ್ ನನಗೆ ಅವರು ಹೈಕೋರ್ಟಿನ ನ್ಯಾಯವಾದಿಯಾಗಿದ್ದಾಗಲೂ ಕೂಡ ನನಗೆ ಒಡನಾಟ ಇರ್ತಕ್ಕಂಥ. ತದನಂತರ ಅವರು ಜಡ್ಜ್ ಆದಮೇಲೆ, ತದನಂತರ ಉಪಲೋಕಾಯುಕ್ತರಾದಮೇಲೆ, ಹೀಗೆ ಅವರಿಂದ ಒಳ್ಳೆ ಸೋರ್ಸ್ ಕೂಡ ನಮಗೆ. ಒಂದ್ಸಾರಿ ನೈಋತ್ಯ ರೈಲ್ವೆದು ಸ್ಟೇ ಆಗಿತ್ತು. ಪ್ರಾಯಶಃ ಬಿ ಟಿ ರಾಯರೆಡ್ಡಿ ಅವರು ಕಾರಿಡಾರಲ್ಲಿ ಹೋಗ್ತಾ ಇದ್ರು. ಇನ್ನೊಬ್ರು ನಾವು ನಿಲ್ಲಿಸ್ಕೋಬೇಕು ಬಿ ಟಿ ರಾಯರೆಡ್ಡಿ. ಬಿ ಟಿ ರಾಯರೆಡ್ಡಿ ಅವರು ಕ್ಲೂ ಕೊಟ್ಟರು, ನೋಡಿ ಸುಭಾಷ್ ರೆಡ್ಡಿ ಅವರು ನಿನ್ನೆ ಸುಪ್ರೀಂ ಕೋರ್ಟ್ ಕಡೆ ಹೋಗಿದ್ದು, ಏನೋ ಸ್ಟೇ ಆಗಿರ್ಬೇಕು ಕೊಟ್ಟರು. ನಾನು ಬಂದಾಗ ಮಹದೇವಪ್ಪನವರು ಏನಿದೆ ಸುದ್ದಿ ಸರ್, ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಆಗಿದೆ ನೈಋತ್ಯ ಈಶ್ವರ ದೇವರು ಅದನ್ನು ಲೀಡ್ ಮಾಡೋಣ ಅಂತ ಹೇಳಿದ್ರು. ಲೀಡ್ ಮಾಡಿದ್ರು. ಯಾವ ಪೇಪರಲ್ಲೂ ಬರಲಿಲ್ಲ, ವಿಜಯ ಕರ್ನಾಟಕದಲ್ಲಿ ಲೀಡ್ ಆಯಿತು. ಆದರೆ ಈಶ್ವರ ದೇವರಿಗೆ ನನ್ನ ಮೇಲೆ ಅನುಮಾನ, ಬೇರೆ ಯಾವ ಪೇಪರಲ್ಲೂ ಬಂದಿಲ್ವಲ್ಲ, ಪ್ರಜಾವಾಣಿಯಲ್ಲಿ ಒಂದು ಚೂರಿಲ್ಲ, ಸುಳ್ಳು ಬಂದು ಆರ್ಡರ್ ಕಾಪಿ ಒಂದು ವಾರ ಕಾಡಿದ್ರು ಸರ್ ನನಗೆ. ಮತ್ತೆ ನಿಮ್ಮ ಹತ್ರ ಬಂದೆ ನಾನು, ಸರ್ ದಯವಿಟ್ಟು ಆರ್ಡರ್ ಕೊಡಿ. ಏನ್ರಿ ರಾಜೇಂದ್ರ ಅಲ್ಲಿ ನೀವು ಕೇಳಿದ್ದೀರಾ, ಸುಪ್ರೀಂ ಕೋರ್ಟ್ ಆರ್ಡರ್, ನಾನು ಸುಳ್ಳು ಹೇಳ್ತೇನೆ ನಿಮಗೆ ಅಂತ. ಅವ್ರ ವಾಯ್ಸ್ ಕೂಡ ಭಾಳ ಗಂಭೀರವಾಗಿದೆ ಸುಭಾಷ್ ಸರ್. ಕೊನೆಗೆ ನಾನು ಏನಪ್ಪ ಮಾಡೋದು ಅಂತ ತಲೆ ತೆಚ್ಕೊಳ್ತಾ ಇದ್ರೆ, ಒಂದು ವಾರದ ನಂತರ ದೆಹಲಿ ರೇಟ್ ಲೈನಲ್ಲಿ ನೈಋತ್ಯ ರೈಲ್ವೆ ಆದೇಶ ತಡೆ ಅಂತ. ಆಗ ದಿ ನಳಪಾಕ ಅಂತ ಹೇಳ್ತೀನಿ, ಅಂತ ಹೋಟೆಲ್ ಸ್ಥಾಪನೆ ಮಾಡಿ ಬ್ರ್ಯಾಂಡ್ ಮಾಡಿದ್ರಲ್ಲ, ಬ್ರ್ಯಾಂಡಿಂಗ್ ಬಹುಶಃ ಅವರು ವಿಜಯ ಸಂಕೇಶ್ವರ ಗರಡಿ. ಹಾಗಾಗಿ ಈ ಬ್ರ್ಯಾಂಡಿಂಗ್ ಹ್ಯಾಕ್ ಮಾಡಬೇಕು ಅನ್ನೋ ಒಂದು ಕಲೆ ಅವರಿಗೆ ಗೊತ್ತಾಗಿದೆ. ಬಹಳ ನಾಜೂಕತನ ಇರ್ತಾ ಇತ್ತು. ಹಂಗೆ ಮೇಡಮ್ ಅವ್ರು ಹೇಳ್ತಾ ಇದ್ರು. ಯಾಕೆಂತ ಹೇಳಿದ್ರೆ, ಬೆಂಗಳೂರು ಅಂದ ತಕ್ಷಣ ನಮಗೆ ಹೋಟೆಲ್ ತಕ್ಷಣ ಅಂತ ಬರೋದು ಯಾವುದು, MTR ಆ ಕಡೆ ಬೆಂಗಳೂರು ದಕ್ಷಿಣ, CTR ಮಲ್ಲೇಶ್ವರ, ಜನತಾ, ಇದು ಬ್ರ್ಯಾಂಡೆಡ್ ಹೋಟೆಲ್ಸ್. ಇವತ್ತು ಕೂಡ CTR ವಿರಾಟ್ ಕೊಹ್ಲಿ ಬರ್ತಾರೆ, ತೆಂಡೂಲ್ಕರ್ ಬರ್ತಾರೆ, ಎಲ್ಲ ಇವತ್ತು 3 ಕಿಲೋಮೀಟರ್ ದೂರ ಇರುತ್ತೆ. ಈಗ ಅದೇ ಒಂದು ಟ್ರೆಂಡ್ ಅನ್ನು ನಾನಾದ್ರೂ ಈ ನಡಪಾಕಕ್ಕೂ ಮತ್ತೆ ಸಂಬಂಧಗಳನ್ನ ನಡ್ಕೊಂಡ್ಬಂದು ಇನ್ಮೇಲೆ ಸರ್, ನಾನು ಒಂದೇ ಕರ್ನಾಟಕ ಮ್ಯಾಗಝೈನ್ ಅಂತ ಇದೆ, ದಯವಿಟ್ಟು ನೀವು ಅದನ್ನು ನೋಡಿ ಅದನ್ನು ನೋಡ್ಕೋಬೇಕು ಅಂತ ಹೇಳಿದಾಗ, ಆಯ್ತು ನೋಡ್ತೀನಿ ಅಂತ. ಮತ್ತೆ ಎಲ್ಲ ಪಾಪ ಶೇಖರ್ ಎಲ್ಲ ಮಾಡಿಕೊಟ್ಟಿದ್ದಾರೆ, ಮಂತ್ಲಿ ಪೇಪರ್. ಹೀಗಾಗಿ ನೋಡಿದಾಗ ಇಲ್ಲಿ ಎಲ್ಲ ಶೈಲಿ, ವಿನ್ಯಾಸ, ಸ್ವರೂಪ ಎಲ್ಲ ನೋಡಿದ್ರೆ ನಮಗೆ ಮತ್ತೆ VRL ವಿಜಯ ಕರ್ನಾಟಕ ಇವೆಲ್ಲ ಜ್ಞಾಪಕ ಬರುತ್ತೆ. ಸುಭಾಷ್ ಸರ್ ಅವರು ಕೂಡ VRL ಇದ್ದಿದ್ದಾಗ ಬಹುಶಃ ನಮ್ಮ ಮೇಲೆ ಕಂಟೆಂಟ್ ಕೇಸ್ ಆದಾಗ, ಅನಿಲ್ ತಿವಾನ್ ಅವರು ಬಂದಾಗ ಇದೆಲ್ಲ ಬಹಳಷ್ಟು ಇದಿದೆ. ಹಾಗಾಗಿ ಇವತ್ತು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಒಂದು ರೀತಿಯಲ್ಲಿ ಒಂದು ಸಮ್ಮೇಳನ ಆಗಿದೆ. ಮಾಧ್ಯಮದ ಶರಣಯ್ಯ ಅವರಿದ್ದಾರೆ, ಮೇಡಮ್ ಅವರಿದ್ದಾರೆ, ಹಾಗೇನೆ ಸುಕನ್ಯಾ, ಕಸ್ತೂರಿ ಚಾನಲ್ ಹೋದಾಗೆಲ್ಲ ನಾವು ಸಂಸ್ಥಾಪಕರವಾಗ, ಹಾಗಾಗಿ ಅವ್ರನ್ನೆಲ್ಲ ಮತ್ತೆ ನೋಡೋದಾಯಿತು. ಹಾಗೆಯೇ ಈ ಊಟದ ರುಚಿ, ಸವಿರುಚಿ ಅದನ್ನು ಬೆಳೆಸಲಿಕ್ಕೆ ಸಂಕಲ್ಪ ತೊಟ್ಟಿದ್ದಾರೆ ನಳ ತಮ್ಮಯ್ಯ. ಈ ಉತ್ತರ ಕರ್ನಾಟಕದ ಬ್ರ್ಯಾಂಡ್ MTR CTR ಅನ್ನು ಓವರ್ ರೈಡ್ ಮಾಡಿ ಮುಂದೆ ಇನ್ನೂ ದೊಡ್ಡದಾಗಿ ಬೆಳಿಬೇಕು ಅಂತ ನಾನು ಹೇಳ್ತೀನಿ. ಕ್ರಾಂತಿ ಆಗೋದಕ್ಕೆ ಕಾರಣ ನಳದೇವಿ ವಿನಂತಿ ಅಂತ ಏನು ಒಂದು ಅನ್ವರ್ಥವಾಗಿ ಇದ್ದಾರೆ ಆ ಕವಿತಾ ಮತ್ತು ಲಿಂಗಯ್ಯ ಅವರು. ಲಿಂಗಯ್ಯ ಅವರ ಒಂದು ಕಮಿಟ್ಮೆಂಟ್ ನಾನು ಹತ್ತಿರದ ಬಂದೆ. ಯಾಕಂದ್ರೆ ನಾನು ಕೂಡ ಒಂದೇ ಕರ್ನಾಟಕದ ಒಂದು ಬಳಗದಲ್ಲಿ ಮುಖ್ಯವಾಹಿನಿ ಇರೋದ್ರಿಂದ ಗುಣಮಟ್ಟಕ್ಕೆ ಅತ್ಯಂತ ದೊಡ್ಡ ಪ್ರಾಶಸ್ತ್ಯ. ಆಮೇಲೆ ರಾಜಿ ಮಾತೇ ಇಲ್ಲ. ಏನಾದ್ರು ಹೇಳೋಕೆ ಇದು ಈಗಲೇ ಬರಬೇಕು ಅಂತಾರೆ. ನಿಜಕ್ಕೂ ಅವರ ಒಂದು ಬದ್ಧತೆಗೆ ನಾನು ಒಂದು ದೊಡ್ಡ ಅನುಮಾನ ಸಲ್ಲಿಸ್ತೀನಿ. ಪತ್ರಿಕೆಯ ಮೊದಲ ಇಶ್ಯೂಯಿಂದ ಹಿಡಿದು ಇವತ್ತಿನವರೆಗೂ ಕೂಡ ಗುಣಮಟ್ಟದಲ್ಲಿ ಹೇಗೆ ಬರಬೇಕು, ಕಂಟೆಂಟ್ ಏನಿರಬೇಕು, ಇದೇ ಬರಬೇಕು. ಅವ್ರು ಹೋಗಿ ಎಷ್ಟೇ ದೂರ ಆದರೆ ಅವ್ರು ಇಂಪ್ರೂವ್ ಮಾಡ್ಕೊಂಡ್ಬನ್ನಿ, ಇಂಥ ಒಂದು ಮಾಹಿತಿ ಬರಬೇಕು. ಈ ರೀತಿ ಒಂದು ವಿಷನರಿ ಅವರು, ಒಂದು ಮುತ್ಸದ್ದಿ ಅವರು. ವಿಜಯ ಕರ್ನಾಟಕದ ದೊಡ್ಡ ಬೆಳವಣಿಗೆಗೆ ಅವರ ಒಂದು ಕಾಯಕಲ್ಪ ಇದೆ. ನಮ್ಮ ರಾಜೇಂದ್ರ ಅವರೆಲ್ಲ ಹತ್ತಿರ ನೋಡಿದ್ದಾರೆ. ಅವರು ಜಾಹೀರಾತು ವಿಭಾಗದಲ್ಲಿ ಅವ್ರು ಮಾಡಿದಂಥ ಕೆಲಸ, ಲಕ್ಷ ರೂಪಾಯಿಗಳನ್ನ ಹೊರಗಡೆಯಿಂದ ತರುವ ಮೂಲಕ, ಜಾಹೀರಾತಿನ ಮೂಲಕ ಪತ್ರಿಕೆಯನ್ನು ಬೆಳೆಸಿದ್ರು. ಅಹರ್ನಿಶಿ, ನೈಟ್ ಅಂಡ್ ಡೇ.
ಧನ್ಯವಾದ.